ಬಿಲ್ ಎತ್ತಿಲ್ಲ ಇವ್ರು, ಹೆಂಗೆ ಎತ್ತಾರೆ? ಹೂಳು ಎತ್ತಿದ್ದಾರೆ, ಬಿಲ್ ಎತ್ತಿಲ್ಲ. ಇನ್ನ ನಡೀತಾ ಇದೆ ಇವ್ರೆ. ಮತ್ತೆ ಟರ್ಸರಿ ಟ್ರೀಟ್ಮೆಂಟ್. ಅರೆ ಸರಿ, ನನಗೂ ಏನಾದ್ರು ಗೊತ್ತಿರ್ತಾವಲ್ಲ. ಈಗ ಅದೆಲ್ಲ ಮಾಡ್ತೀವಿ. ಈಗ ಅದಕ್ಕೆ ಮತ್ತೆ ಟರ್ಸರಿ ಟ್ರೀಟ್ಮೆಂಟಿಗೂ ಕೂಡ ನಾವು ದುಡ್ಡನ್ನ ಒದಗಿಸ್ಕೊಟ್ಟಿದ್ದೇವೆ ಸಪ್ರೇಟ್ ಆಗಿ 4 ಕೋಟಿ ರೂಪಾಯಿ. ಈಗ ಅಲ್ಲಂ ಪ್ರಭು ಅವರು, ನಾವು ಬೇಕಾದ್ರೆ ಈ 27ನೇ ತಾರೀಕು ಆದ್ಮೇಲೆ ನಾವೇ ವಿಸಿಟ್ ಮಾಡಿ ಬರ್ತೀವಿ. ಅದು ನೀವು ಬನ್ನಿ ನಮ್ಮ ಜೊತೆ. ಅವಾಗ ನೀವು ಏನೇನು ಹೇಳ್ತೀರೋ ಅದು ನೋಡೋಣ. ವಿ ವಿಲ್ ಚೆಕ್ ಇಟ್, ಡೋಂಟ್ ವರಿ, ನಾವೇ ಹೋಗಿ ಬರೋಣ ಅಂತ. ಇಲ್ಲ, ಎಲ್ಲೆಲ್ಲಿ ನಮಗೆ ಲೋಪ ಕಂಡು ಬರ್ತದೆ ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಅದೇ ವಾಟ್ ಎವರ್ ಇಟ್ ಈಸ್, ದಟ್ ಈಸ್ ವೈ ವಿ ಆರ್ ಫಾರ್ಮಿಂಗ್ ಎ ಇಂಡಿಪೆಂಡೆಂಟ್ ಕಮಿಟಿ. ಅವರಿಗೆ ನಾವು ಮತ್ತೆ ಕಳ್ಳರ ಕೈಲಿ ಕೀಲಿ ಕೊಡ್ತಾ ಇಲ್ಲ ನಾವು. ಅದಕ್ಕೆ ನಾನು ಹೇಳಿದ್ದೀನಲ್ಲ, ಅದು DC ಅವ್ರು ಒಂದಿನ ಟೈಮ್ ತಗೊಂಡಿದ್ದಾರೆ. ಆ ಸಮಿತಿನಲ್ಲಿ ಯಾರ್ಯಾರು ಇರಬೇಕು ಅಂದ್ಬಿಟ್ಟು ಅವ್ರ ಯೋಚನೆ ಮಾಡಿ ತಿಳಿಸ್ಬಿಟ್ಟು ಮಾಡ್ತೀವಿ ಅಂತ. ನೋಡಿ, ಖಾಸಗಿ ಕಂಪನಿಗಳು ಎಷ್ಟು ಮಿಸ್ಯೂಸ್ ಮಾಡ್ತಾರಂತ ನಿಮಗೂ ಗೊತ್ತಿದೆ. ಇವಾಗೇನೋ ಕಪ್ ಅಂಡ್ ಕ್ಯಾಪ್ ಮಾಡ್ಲಿದೆ, ನಡೀತಾ ಇದೆ. ಈ ವರ್ಷದಿಂದ ಅದನ್ನು ಇಲ್ಲ. ಎಲ್ಲ ಇನ್ಶೂರೆನ್ಸ್ ಕಂಪನಿ ಪ್ರಕಾರನೇ ನಡೀತಾ ಇದೆ. ಮುಂದೇನೇನು ಅವಾಂತರಗಳು ಕಾದಿದೆ ಗೊತ್ತಿಲ್ಲ. ಅಮೃತ ಕಾಲ ವೀಕ್ಷಿತ ಭಾರತದಲ್ಲಿ ಅವ್ರದ್ದು ನಾನೇ ಉತ್ತರ ಕೊಡ್ಬೇಕಂದ್ರೆ ಏನ್ರಿ? ಅದೇ ನಾನೇ ಸಿಕ್ಬೀಳ್ತೀನಿ ಇದಕ್ಕೆಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ಬರೋದು ಹೇಳ್ರಿ. ಈಗ ಬರ ಘೋಷಣೆ ಮಾಡಿ ಅಂತ BJP-ಯವರು ಬೊಬ್ಬೆ ಹೊಡಿತಾ ಇದ್ದಾರೆ ದಿನ. ಬರ ಘೋಷಣೆ ಮಾಡೋಕ್ಕೆ ನನ್ನ ಕೈಲಾಗುತ್ತಾ? NDRF ಪ್ರಕಾರನೇ ಮಾಡಬೇಕಲ್ಲ, ಡ್ರಾಫ್ಟ್ ಮ್ಯಾನ್ಯುಯಲ್ ಪ್ರಕಾರ ಮಾಡಬೇಕಲ್ಲ. ಡ್ರಾಫ್ಟ್ ಮ್ಯಾನ್ಯುಯಲ್ ಯಾರು ಮಾಡೋದು? ಕೇಂದ್ರ ಸರ್ಕಾರ. ಮತ್ತೇನು ಬೊಬ್ಬೆ ಹೊಡೆಯೋದು ಇವರು? ಏನು ಸುಮ್ಮನೆ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಸರ್ಕಾರದ ವಿರುದ್ಧ? ಹೋಗಿ ಹೇಳ್ಬೇಕಲ್ಲ. ಇವರೆಲ್ಲ MP-ಗಳು ಇಲ್ಲ, UPA ಇದ್ದಾಗ ಸರಳವಾಗಿತ್ತು, ಸಬಲೀಕರಣ ಮಾಡಿ. ಬೇಕಾದ್ರೆ ಇನ್ನ ನೀವು ಬರ ಘೋಷಣೆ ಮಾಡ್ಲಾರ್ದಕ್ಕೆ ನೀವು ಮಾಡ್ದಂಗಿದೆ ಡ್ರಾಫ್ಟ್ ಮ್ಯಾನ್ಯುಯಲ್. ಈ ಸರಿ 2013-14ನಲ್ಲಿ ಚೇಂಜ್ ಆಯ್ತಲ್ಲ. ಮತ್ತೆ ಈಗ ಈಗ ಏನಾದರೂ ಈಗ ನೀವೇ ಹೇಳಿ ಸರ್, ಇನ್ನೆಷ್ಟು ಮಾಡಬೇಕು ರಾಜ್ಯ ಸರ್ಕಾರದವರು? ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಇಡೀ ಇಂಡಿಯಾನಲ್ಲಿ ಸೆಕೆಂಡ್ ಹೈಯೆಸ್ಟ್ ಇನ್ಶೂರೆನ್ಸ್ ಬಂದಿದ್ದೆ ನಮ್ಮ ರಾಜ್ಯಕ್ಕೆ. ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ನಂಬರ್ 1 ಇದೀವಿ ನಾವು. ಇನ್ನೆಷ್ಟು ಕೆಲಸ ಮಾಡ್ಬೇಕು ನಾವು? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಹೋಗಿ ನಮ್ಮ ಪಾಲು ಕೇಳಿದ್ರೆ ಕೊಟ್ಟಿಲ್ಲ. ಇಡೀ ಕ್ಯಾಬಿನೆಟ್, ನಮ್ಮೆಲ್ಲ ಶಾಸಕರು ಹೋಗಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗಿತ್ತು ಡೆಲ್ಲಿನಲ್ಲಿ. ಅದಾದ್ಮೇಲೆ ಇವ್ರು ಈಗ ಬಗ್ಗೋದಿಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಚೀಮಾರಿ ಹಾಕಿದಾಗ ಅವ್ರು ಬಿಡುಗಡೆ ಮಾಡಿದ್ರು ನಮಗೆ ದುಡ್ಡು. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ನಾವು? ಇದಕ್ಕೋಸ್ಕರ, ನಮ್ಮ ಪಾಲ್ಗೋಸ್ಕರ? ನಾಮ್ಸ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ, ಸಂವಿಧಾನದ ಪ್ರಕಾರ ಇದೆ. ನ್ಯಾಯಯುತವಾಗಿ ನಮಗೆ ಬರಬೇಕು. ಯಾವ ಒಬ್ಬ BJP MLA MP ಮಾತಾಡಿದ್ರ ಅವಾಗ? ಸುಮ್ಮನೆ ಕೂತ್ಕೊಂಡು ಹೇಳೋದು ಬರ ಘೋಷಣೆ ಮಾಡಿ ಮಾಡಿಸ್ರಿ. ಯಾರು ಬೇಡ ಅಂದಿದ್ದಾರೆ ನೀವು? ನಾವು ಕಾಯ್ದಿಲ್ವೇನ್ರಿ? ಸುಪ್ರೀಂ ಕೋರ್ಟ್ ಬಾಗಲ್ ಕಾದಿದ್ದೀವಿ, ಅಮಿತ್ ಶಾ ಅವ್ರ ಬಾಗಲ್ ಕಾದಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಬಾಗಲ್ ಕಾದಿದ್ದೀವಿ, ಮುಖ್ಯಮಂತ್ರಿಗಳು ಕಾದಿದ್ದಾರೆ. ಹಿಂದೆ ರೆವಿನ್ಯೂ ಮಿನಿಸ್ಟರ್ ಹೋಗಿ ನಿರ್ಮಲಾ ಸೀತಾರಾಮನ್ ಬಾಗಲ್ ಕಾಯ್ದಿದ್ದೀವಿ. ಇವ್ರು ಬಾಗಲ್ ಕಾದಾಗ ಇವ್ರು ಏನು ಮಾಡಿಲ್ಲ ಅಂತ ತಾನೇ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ರೊಕ್ಕ ಕೊಟ್ಟಿದ್ರೆ ನಾವ್ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ವಿ? ಇದೆಲ್ಲ ನಾಟಕ ನಿಲ್ಲಿಸಿ ಸ್ವಲ್ಪ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳಿ BJP-ಯವರೇ. ಸುಮ್ಮನೆ ಅಲ್ಲಿ ಮನವೊಲಿಸೋದಲ್ಲ. ಸೊ ಮೈ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ನಾವು ಮಾಡಿರೋ ಕೆಲಸನೂ ನೋಡಿ. ಎಸ್, ಲೋಪ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಇತಿಹಾಸದಲ್ಲಿ ಆಗ್ಲಾರ್ದಂಥ ಕೆಲಸಗಳು ಕೂಡ ನಾವು ಮಾಡ್ತಾ ಇದೀವಲ್ಲ ನಮ್ಮ ರೈತರಿಗೆ. ಒಂದು ಜಿಲ್ಲೆ ತೋರಿಸ್ಬಿಡಿ ನಮಗೆ, ಎಲ್ಲಿ ಎಲ್ಲ ತಾಲೂಕಿನಲ್ಲಿ ಕಸ್ಟಮ್ ಹೈರಿಂಗ್ ಸೆಂಟರ್ ಇರೋದು. ಒಂದು ತಾಲೂಕು ತೋರಿಸ್ಬಿಡಿ ನಮಗೆ, ಒಂದು ಜಿಲ್ಲೆ ತೋರಿಸ್ಬಿಡಿ ಎಲ್ಲಿ ಇಷ್ಟೊಂದು ನಿಮಗೆ ಕೋಲ್ಡ್ ಸ್ಟೋರೇಜ್ ಬರ್ತಾ ಇರೋದು ಅಥವಾ ವೇರ್ ಹೌಸಸ್ ಬರ್ತಾ ಇರೋದು. ಆಳಂದು, ಅಫ್ಜಲ್ಪುರು, ಚಿತಾಪುರು, ಗ್ರಾಮೀಣ. ಇವ್ರೇನು ಮಾಡಿದ್ದಾರೆ? 28 ಕೋಟಿ ಸ್ವಾಮಿ ಅಷ್ಟೇ ಕೊಟ್ಟಿರೋದು ಹಿಂದಿನ ಸರ್ಕಾರಗಳು. 28 ಕೋಟಿ ಬರೀ ಲಾಸ್ಟ್ 1 ಇಯರಿಗೆ ನಾವು 650 ಕೋಟಿ ತಂದಿದ್ದೀವಿ ನಾವು.
ರೈತರ ಪರವಾಗಿ ಇದೀವಿ ನಾವು. ವಿ ಆರ್ ಡೂ ಈಗ ನೋಡಿ ವಾಟ್ ಎವರ್ ಇಟ್ ಈಸ್, ಈಗ ನಾವು ಹೇಳ್ದಾಗೆ ಗ್ರೌಂಡ್ ಟ್ರೂತಿಂಗ್ ಆಗತ್ತೆ ಅಂತ ನಾವೇನು ಹೇಳಕ್ಕಾಗಲ್ಲ ಸರ್. ಅದರಲ್ಲಿ ಏನು ಲೋಪಗಳಿದೆ ಅದನ್ನ ಸರಿಪಡಿಸ್ಬಿಟ್ಟು ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಿಲ್ಲಾ ಆಡಳಿತದಿದೆ, ನಂದಿದೆ, ನಾವು ಮಾಡ್ತೀವಿ ಅದನ್ನ. ನಾವು ಕೊಟ್ಟಿರೋದು, ನಾವು ಏನು ಉಪಮುಖ್ಯಮಂತ್ರಿಗಳು ಅಮಿತ್ ಶಾ ಅವ್ರಿಗೆ ಬರೆದಿರೋ ಪತ್ರದಲ್ಲಿ ಹಿಂಗೆ ಆಗ್ಬಹುದು, ಹಿಂಗೆ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ, ನಿಮ್ಮ ಸಹಕಾರನೂ ಇರಲಿ ಅಂತ. ಅಪ್ ಟು ಮಾನ್ಸೂನ್ ಮುಗಿಯೋ ತನಕ ಅವರು ಕೂಡ ಏನು ಮಾಡೋದಿಲ್ಲ. ಸೊ ಈಗ 75% ಮುಗ್ದಿದೆ. ಈಗ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ನಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು ಅವರು. ನಮಗೆ ಲೋಪ ಕಂಡು ಬರ್ತದೆ, ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಅದೇ ವಾಟ್ ಎವರ್ ಇಟ್ ಈಸ್, ದಟ್ ಇಸ್ ವೈ ವಿ ಆರ್ ಫಾರ್ಮಿಂಗ್ ಎ ಇಂಡಿಪೆಂಡೆಂಟ್ ಕಮಿಟಿ. ಅವರಿಗೆ ನಾವು ಮತ್ತೆ ಕಳ್ಳರ ಕೈಲಿ ಕೀಲಿ ಕೊಡ್ತಾ ಇಲ್ಲ ನಾವು. ಅದಕ್ಕೆ ನಾನು ಹೇಳಿದ್ದೀನಲ್ಲ, ಅದು ಡಿ ಸಿ ಅವ್ರು ಒಂದಿನ ಟೈಮ್ ತಗೊಂಡಿದ್ದಾರೆ. ಆ ಸಮಿತಿನಲ್ಲಿ ಯಾರ್ಯಾರು ಇರಬೇಕು ಅಂದ್ಬಿಟ್ಟು ಅವ್ರು ಯೋಚನೆ ಮಾಡಿ ತಿಳಿಸ್ಬಿಟ್ಟು ಮಾಡ್ತೀವಿ ಅಂತ. ನೋಡಿ, ಖಾಸಗಿ ಕಂಪನಿಗಳು ಎಷ್ಟು ಮಿಸ್ಯೂಸ್ ಮಾಡ್ತಾರಂತ ನಿಮಗೂ ಗೊತ್ತಿದೆ. ಇವಾಗೇನೋ ಕಪ್ ಅಂಡ್ ಕ್ಯಾಪ್ ಮಾಡ್ಲಿದೆ, ನಡೀತಾ ಇದೆ. ಈ ವರ್ಷದಿಂದ ಅದನ್ನು ಇಲ್ಲ. ಎಲ್ಲ ಇನ್ಶೂರೆನ್ಸ್ ಕಂಪನಿ ಪ್ರಕಾರನೇ ನಡೀತಾ ಇದೆ. ಮುಂದೇನೇನು ಅವಾಂತರಗಳು ಕಾದಿದೆ ಗೊತ್ತಿಲ್ಲ. ಅಮೃತ್ ಕಾಲ ವೀಕ್ಷಿತ ಭಾರತದಲ್ಲಿ ಅವ್ರದ್ದು ನಾನೇ ಉತ್ತರ ಕೊಡ್ಬೇಕಂದ್ರೆ ಏನ್ರಿ, ಅದೇ ನಾನೇ ಸಿಕ್ಬೀಳ್ತೀನಿ ಇದಕ್ಕೆಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ಬರೋದು ಹೇಳ್ರಿ. ಈಗ ಬರ ಘೋಷಣೆ ಮಾಡಿ ಅಂತ ಬಿಜೆಪಿಯವರು ಬೊಬ್ಬೆ ಹೊಡಿತಾ ಇದ್ದಾರೆ ದಿನ. ಬರ ಘೋಷಣೆ ಮಾಡೋಕ್ಕೆ ನನ್ನ ಕೈಲಾಗುತ್ತಾ? NDRF ಪ್ರಕಾರನೇ ಮಾಡಬೇಕಲ್ಲ, ಡ್ರಾಫ್ಟ್ ಮ್ಯಾನ್ಯುಯಲ್ ಪ್ರಕಾರ ಮಾಡಬೇಕಲ್ಲ. ಡ್ರಾಫ್ಟ್ ಮ್ಯಾನ್ಯುಯಲ್ ಯಾರು ಮಾಡೋದು? ಕೇಂದ್ರ ಸರ್ಕಾರ. ಮತ್ತೇನು ಬೊಬ್ಬೆ ಹೊಡೆಯೋದು ಇವರು? ಏನು ಸುಮ್ಮನೆ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಸರ್ಕಾರದ ವಿರುದ್ಧ? ಹೋಗಿ ಹೇಳಬೇಕಲ್ಲ. ಇವರೆಲ್ಲ MP ಗಳು ಇಲ್ಲ, UPA ಇದ್ದಾಗ ಸರಳವಾಗಿತ್ತು, ಸಬಲೀಕರಣ ಮಾಡಿ. ಬೇಕಾದ್ರೆ ಇನ್ನ ನೀವು ಬರ ಘೋಷಣೆ ಮಾಡಲಾರ್ದಕ್ಕೆ ನೀವು ಮಾಡ್ದಂಗಿದೆ ಡ್ರಾಫ್ಟ್ ಮ್ಯಾನ್ಯುಯಲ್. ಸರಿ, 2013-14 ಚೇಂಜ್ ಆಯ್ತಲ್ಲ. ಮತ್ತೆ ಈಗ ನಾನು ಈಗ ಏನಾದರೂ ಈಗ ನೀವೇ ಹೇಳಿ ಸರ್, ಇನ್ನೆಷ್ಟು ಮಾಡಬೇಕು ರಾಜ್ಯ ಸರ್ಕಾರದವರು? ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಇಡೀ ಇಂಡಿಯಾನಲ್ಲಿ ಸೆಕೆಂಡ್ ಹೈಯೆಸ್ಟ್ ಇನ್ಶೂರೆನ್ಸ್ ಬಂದಿದೆ ನಮ್ಮ ರಾಜ್ಯಕ್ಕೆ. ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ನಂಬರ್ 1 ಇದೀವಿ ನಾವು. ಇನ್ನೆಷ್ಟು ಕೆಲಸ ಮಾಡ್ಬೇಕು ನಾವು? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಹೋಗಿ ನಮ್ಮ ಪಾಲು ಕೇಳಿದ್ರೆ ಕೊಟ್ಟಿಲ್ಲ. ಇಡೀ ಕ್ಯಾಬಿನೆಟ್, ನಮ್ಮೆಲ್ಲ ಶಾಸಕರು ಹೋಗಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗಿತ್ತು ಡೆಲ್ಲಿನಲ್ಲಿ. ಅದಾದ್ಮೇಲೆ ಇವ್ರು ಈಗ ಬಗ್ಗೋದಿಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಚೀಮಾರಿ ಹಾಕಿದಾಗ ಅವ್ರು ಬಿಡುಗಡೆ ಮಾಡಿದ್ರು ನಮಗೆ ದುಡ್ಡು. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ನಾವು ಇದಕ್ಕೋಸ್ಕರ? ನಮ್ಮ ಪಾಲ್ಗೋಸ್ಕರ? ನಾಮ್ಸ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ, ಸಂವಿಧಾನದ ಪ್ರಕಾರ ಇದೆ. ನ್ಯಾಯಯುತವಾಗಿ ನಮಗೆ ಬರಬೇಕು. ಯಾವ ಒಬ್ಬ BJP MLA MP ಮಾತಾಡಿದ್ರ ಅವಾಗ? ಸುಮ್ಮನೆ ಕೂತ್ಕೊಂಡು ಹೇಳೋದು ಬರ ಘೋಷಣೆ ಮಾಡಿ ಮಾಡಿಸ್ರಿ. ಯಾರು ಬೇಡ ಅಂದಿದ್ದಾರೆ ನೀವು? ನಾವು ಕಾಯ್ದಿಲ್ವೇನ್ರಿ? ಸುಪ್ರೀಂ ಕೋರ್ಟ್ ಬಾಗಲ್ ಕಾದಿದ್ದೀವಿ, ಅಮಿತ್ ಶಾ ಅವ್ರ ಬಾಗಲ್ ಕಾದಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಬಾಗಲ್ ಕಾದಿದ್ದೀವಿ, ಮುಖ್ಯಮಂತ್ರಿಗಳು ಕಾದಿದ್ದಾರೆ. ಹಿಂದೆ ರೆವಿನ್ಯೂ ಮಿನಿಸ್ಟರ್ ಹೋಗಿ ನಿರ್ಮಲಾ ಸೀತಾರಾಮನ್ ಬಾಗಲ್ ಕಾಯ್ದಿದ್ದೀವಿ. ಇವ್ರು ಬಾಗಲ್ ಕಾದಾಗ ಇವ್ರು ಏನು ಮಾಡಿಲ್ಲ ಅಂತ ತಾನೇ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ರೊಕ್ಕ ಕೊಟ್ಟಿದ್ರೆ ನಾವ್ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ವಿ? ಇದೆಲ್ಲ ನಾಟಕ ನಿಲ್ಲಿಸಿ ಸ್ವಲ್ಪ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಕ್ ಹೇಳಿ BJPಯವರೇ. ಸುಮ್ಮನೆ ಅಲ್ಲಿ ಮನವೊಲಿಸೋದಲ್ಲ. ಸೊ ಮೈ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ನಾವು ಮಾಡಿರೋ ಕೆಲಸನೂ ನೋಡಿ. ಎಸ್, ಲೋಪ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಇತಿಹಾಸದಲ್ಲಿ ಆಗ್ಲಾರ್ದಂಥ ಕೆಲಸಗಳು ಕೂಡ ನಾವು ಮಾಡ್ತಾ ಇದೀವಲ್ಲ ನಮ್ಮ ರೈತರಿಗೆ. ಒಂದು ಜಿಲ್ಲೆ ತೋರಿಸ್ಬಿಡಿ ನಮಗೆ, ಎಲ್ಲಿ ಎಲ್ಲ ತಾಲೂಕಿನಲ್ಲಿ ಕಸ್ಟಮ್ ಹೈರಿಂಗ್ ಸೆಂಟರ್ ಇರೋದು. ಒಂದು ತಾಲೂಕು ತೋರಿಸ್ಬಿಡಿ ನಮಗೆ, ಇಷ್ಟೊಂದು ಒಂದು ಜಿಲ್ಲೆ ತೋರಿಸ್ಬಿಡಿ ಎಲ್ಲಿ ಇಷ್ಟೊಂದು ನಿಮಗೆ ಕೋಲ್ಡ್ ಸ್ಟೋರೇಜ್ ಬರ್ತಾ ಇರೋದು ಅಥವಾ ವೇರ್ ಹೌಸಸ್ ಬರ್ತಾ ಇರೋದು. ಆಳಂದು, ಅಫ್ಜಲ್ಪುರು, ಚಿತಾಪುರು, ಗ್ರಾಮೀಣ ಇವ್ರೇನು ಮಾಡಿದ್ದಾರೆ? 28 ಕೋಟಿ ಸ್ವಾಮಿ ಅಷ್ಟೇ ಕೊಟ್ಟಿರೋದು ಹಿಂದಿನ ಸರ್ಕಾರಗಳು. 28 ಕೋಟಿ ಬರೀ ಲಾಸ್ಟ್ 1 ಇಯರಿಗೆ ನಾವು 650 ಕೋಟಿಗಳು ತಂದಿದ್ದೀವಿ ನಾವು.
ರೈತರ ಪರವಾಗಿ ಇದೀವಿ ನಾವು. ವಿ ಆರ್ ಡೂ ಈಗ ನೋಡಿ ವಾಟ್ ಎವರ್ ಇಟ್ ಈಸ್, ಈಗ ನಾವು ಹೇಳ್ದಾಗೆ ಗ್ರೌಂಡ್ ಟ್ರೂತಿಂಗ್ ಆಗೋ ತನಕ ನಾವೇನು ಹೇಳಕ್ಕಾಗಲ್ಲ ಸರ್. ಅದರಲ್ಲಿ ಏನು ಲೋಪಗಳಿದೆ ಅದನ್ನ ಸರಿಪಡಿಸ್ಬಿಟ್ಟು ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಿಲ್ಲಾ ಆಡಳಿತದಿದೆ, ನಂದಿದೆ, ನಾವು ಮಾಡ್ತೀವಿ ಅದನ್ನ. ನಾವು ಕೊಟ್ಟಿರೋದು, ನಾವು ಏನು ಉಪಮುಖ್ಯಮಂತ್ರಿಗಳು ಅಮಿತ್ ಶಾ ಅವ್ರಿಗೆ ಬರೆದಿರೋ ಪತ್ರದಲ್ಲಿ ಹಿಂಗೆ ಆಗ್ಬಹುದು, ಹಿಂಗೆ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ, ನಿಮ್ಮ ಸಹಕಾರನೂ ಇರಲಿ ಅಂತ. ಅಪ್ ಟು ಮಾನ್ಸೂನ್ ಮುಗಿಯೋ ತನಕ ಅವರು ಕೂಡ ಏನು ಮಾಡೋದಿಲ್ಲ. ಸೊ ಈಗ 75% ಮುಗ್ದಿದೆ. ಈಗ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ನಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು ಅವರು. ಇರ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅದ್ರ ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೂಡ ನಮ್ಮೆಲ್ಲರಿಗೂ ನೀಡೋದು. ಈ ವರ್ಷ ಬಹಳ ಕಷ್ಟ ಆಗುತ್ತೆ ನಮ್ಮೆಲ್ಲರಿಗೂ, ವಿಶೇಷವಾಗಿ ನಮ್ಮ ರೈತರಿಗೆ. ಈ ಸೂಪರ್ ಎಲ್ ನಿನೋ ಎಫೆಕ್ಟ್ ಅಂತ ಏನು ನಾವು ಹೇಳ್ತೀವಿ, ಅದರಿಂದ ನಮಗೆ ಈ ಸರಿ ಸ್ವಲ್ಪ ಅವಧಿ ಅತಿವೃಷ್ಟಿ ಆಗುತ್ತೆ ಕೆಲವು ಭಾಗದಲ್ಲಿ. ಆದರೆ ಬಹುತೇಕ ಕಡೆ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರದಲ್ಲಿ ಬರಗಾಲವನ್ನ ನಾವು ಎದುರಿಸಬೇಕಾಗ್ತದೆ. ಅದ್ರ ಜೊತೆಗೆ ದೊಡ್ಡ ಪ್ರಮಾಣದ ಹೀಟ್ ವೇವ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಕೂಡ ನಾವು ಎದುರಿಸಬೇಕಾಗ್ತದೆ. ಈಗಾಗಲೇ ಮುಂಜಾಗೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಒಂದು ಉಪಸಮಿತಿಯನ್ನ ರಚನೆ ಮಾಡಿ ಪ್ರತಿ ಕ್ಯಾಬಿನೆಟ್ನಲ್ಲೂ ಕೂಡ ಇದರ ಬಗ್ಗೆ ಎಲ್ಲ ಮಂತ್ರಿಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಕಲಬುರಗಿನಲ್ಲೂ ಕೂಡ ಇವತ್ತು ನಾವು ಒಂದು ಕಂಟಿಂಜೆನ್ಸಿ ಪ್ಲಾನ್ ಅನ್ನ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ನೀಡಿದ್ದೇನೆ. ಇವತ್ತು ಎಲ್ಲ ಶಾಸಕರನ್ನು ಕೂಡ ಅವರ ಸಲಹೆಗಳ ಮೇರೆಗೆ ನಾವು ಬರೀ 2-3 ತಿಂಗಳದ್ದು ಅಷ್ಟೇ ಅಲ್ಲ, ಮುಂದಿನ ಜೂನ್ ತನಕ ನಾವು ಪ್ಲಾನ್ ಮಾಡಬೇಕು. ಸೊ ಆದ್ರಿಂದ ಕೆಲವು ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ ನಾವು ಅವರಿಗೆ ನೀಡಿದ್ದೇವೆ. ಮೊದಲನೇದಾಗಿ ಕುಡಿಯೋ ನೀರಿನ ಬಗ್ಗೆ ಎಲ್ಲ ನಮ್ಮ ಸಿಬ್ಬಂದಿಗಳು ಫೀಲ್ಡ್ನಲ್ಲಿ ಇರಬೇಕು, ಜನರ ಅಹವಾಲುಗಳಿಗೆ ಸ್ಪಂದಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲಾರದೆ ಉಡಾಫೆ ಉತ್ತರ ನೀಡಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೋಬೇಕಂತನೂ ಕೂಡ ಹೇಳಿದ್ವಿ. ಮತ್ತೆ ಬರಗಾಲ ಇದ್ದಾಗ ಕಳೆದ 3 ವರ್ಷದಿಂದ ನಾನೇ ಮಿನಿಸ್ಟರ್ ಆದಾಗ RDPR ಜವಾಬ್ದಾರಿನ ವಹಿಸ್ಕೊಂಡಿದ್ದಾಗ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ನಾವು ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಕೂಡ ನಾವು ರಿಲೀಸ್ ಮಾಡಿದ್ವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡ್ರಿಲ್ಲಿಂಗ್ ಬೋರ್ವೆಲ್ ವಿಲ್ ಬಿ ದಿ ಲಾಸ್ಟ್ ಆಪ್ಷನ್. ಫಸ್ಟು ನೀವು ಬೋರ್ವೆಲ್ ಹೈರ್ ಮಾಡ್ಕೋಬೇಕು, ಅದಾದಮೇಲೆ ಟ್ಯಾಂಕರ್ ಹೈರ್ ಮಾಡ್ಕೋಬೇಕು, ಡೀಪ್ನಿಂಗ್ ಆ್ಯಂಡ್ ಫ್ಲಶಿಂಗ್ ಮಾಡಬೇಕು. ಅನಿವಾರ್ಯ ಪರಿಸ್ಥಿತಿನಲ್ಲಿ ಅಕಸ್ಮಾತ್ ನೀರಿದ್ರೆ ದೆನ್ ನೀವು ಬೋರ್ವೆಲನ್ನು ಕೊರಿಬಹುದು. ಆದರೆ ಸದ್ಯದ ವಾತಾವರಣದಲ್ಲಿ ನಮ್ಮ ಪ್ರಕೃತಿಯ ನಿಯಮ ಹೇಗಿರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ಈ SOPs ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನ ನೀಡಿದ್ದೇವೆ. ಮತ್ತೆ ಜಾನುವಾರುಗಳಿಗೂ ಕೂಡ ಯಾವ ರೀತಿ ನಾವು ಅವರಿಗೆ ಗೋಶಾಲೆನಲ್ಲಿ ಇಡಬೇಕು ಅಥವಾ ಮೇವಿನ ಕೊರತೆ ಆಗ್ಲಾರ್ದಂಗೆ ಮತ್ತೆ ಕುಡಿಯೋ ನೀರಿಗೆ ಕೊರತೆ ಆಗ್ಲಾರ್ದಂಗೆ ಕೂಡ ಪಂಚಾಯತ್ ವೈಸ್ ಅವರಿಗೆ
ಒಂದು ನೀಲಿ ನಕ್ಷೆಯನ್ನು ಹಾಕಲಿಕ್ಕೆ ಕೂಡ ನಾವು ಆದೇಶನ ನಾವು ಮಾಡಿದ್ದೇವೆ. ಮತ್ತು ನಿಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಈ ಫರ್ಟಿಲೈಸರ್ನಲ್ಲಿ ಅಥವಾ ರಸಗೊಬ್ಬರದಲ್ಲಿ ಕೂಡ ಕೊರತೆ ಆಗಬಾರ್ದು, ಮೇವಿನ ಕೊರತೆನೂ ಕೂಡ ಆಗಬಾರ್ದು. ಮತ್ತು ಭಾಳ ಸ್ಪಷ್ಟವಾಗಿ ಸರ್ಕಾರ ವತಿಯಿಂದ ಬೋರ್ಡ್ಗಳು ಅಥವಾ ಫ್ಲೆಕ್ಸ್ಗಳು ಅಂಗಡಿ ಹೊರಗಡೆ ಹಾಕಬೇಕು ಅಂತ ಈಗಾಗಲೇ DC ಕೂಡ ನಾನು ನಿರ್ದೇಶನ ನೀಡಿದ್ದೇನೆ. ಲಭ್ಯತೆ ಎಷ್ಟಿದೆ, ಅದರ ರೇಟ್ ಎಷ್ಟಿದೆ, ಮತ್ತು ಈಗಾಗಲೇ 7 ಅಂಗಡಿಗಳಿಗೆ ನಾವು ಆಗಲೇ ಸಸ್ಪೆನ್ಷನ್ಗೆ ಕೂಡ ನಾವು ಬರೆದಿದ್ದೀವಿ. ಈಗಾಗಲೇ 51 ರೇಡ್ಗಳನ್ನು ಮಾಡಿದ್ದೀವಿ. ಸಾಕಷ್ಟು ಏನು ಅವ್ರ ಮೇಲೆ ಫೈನ್ಸ್ ಕೂಡ ನಾವು ಹಾಕಿದ್ದೇವೆ. ಬಟ್ 7 ಭಾಳ ಗಂಭೀರವಾಗಿ ಕಾನೂನು ಉಲ್ಲಂಘನೆ ಆಗಿರೋದ್ರೆ ಅವ್ರ ಸಸ್ಪೆನ್ಷನಿಗೆ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಬರೆದಿದ್ದೀವಿ. ಮತ್ತು ವಿಶೇಷವಾಗಿ ಗ್ರೌಂಡ್ ಟ್ರೂತಿಂಗ್ ಅಂತ ನಾವು ಏನು ಹೇಳ್ತೀವಿ, ಇಲ್ಲಿವರೆಗೂ ಕಲಬುರಗಿನಲ್ಲಿ ಯಾಕೆ ಹೆಚ್ಚು ಇನ್ಶೂರೆನ್ಸನ್ನು ನಾವು ಪಡೆದಿದ್ದೀವಿ ಅಂದರೆ, ಕೇಂದ್ರ ಸರ್ಕಾರದಿರ್ಬೋದು, ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಆ ಮಾನದಂಡಗಳ ಪ್ರಕಾರ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದೀವಿ ಆದೇಶಗಳನ್ನು ಅಥವಾ ನಿರ್ದೇಶನಗಳನ್ನು. ಅದಕ್ಕೆ ಇವತ್ತು ನಮಗೆ 100 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿರೋದು ನಮ್ಮ ಜಿಲ್ಲೆಗೆ. ಗ್ರೌಂಡ್ ಟ್ರೂತಿಂಗ್ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದರಲ್ಲಿ ವರ್ಷದಲ್ಲಿ ಏನಾದರೂ ಲೋಪವನ್ನು ಕಂಡು ಬಂದರೆ ಅದನ್ನು ಕೂಡ ತಿದ್ದಬೇಕು ಅಂತ ಕೂಡ ನಾವು ಹೇಳಿದ್ದೇವೆ. ಈಗ ಕೇಂದ್ರ ಸರ್ಕಾರದ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ನಾವು ಈಗಲೇ ಯಾವುದು ವರದಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗಿದ ಮೇಲೆ, ಸರ್ವೆ ಆದಮೇಲೆ, ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಗ್ರೌಂಡ್ ಟ್ರೂತಿಂಗ್ ಮಾಡಿದ್ಮೇಲೆ, ಅದನ್ನು ಫ್ರೂಟ್ಸ್ ಡೇಟಾಬೇಸ್ನಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ನಮಗೆ ಏನಾದರೂ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮಳೆಗಾಲ ಅವಧಿ ಮುಗಿದ ನಂತರ ರಾಜ್ಯ ಸರ್ಕಾರದಿಂದ ಆದೇಶ ಬಂದಾಗ ಇದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆದವರು, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, RDPR ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟನ್ನು ಸೇರಿ ಜಂಟಿಯಾಗಿ ಸಹಕರಿಸಿ ಇದನ್ನು ಮಾಡಬೇಕು ಅಂತ ಕೂಡ ನಾವು ಇವತ್ತು ನಿರ್ಧಾರವನ್ನು ತಗೊಂಡಿದ್ದೇವೆ. ಮತ್ತು ಕೆಲವು ಪತ್ರಿಕೆಗಳಲ್ಲಿ ನಾನು ಕೆಲವು ಒಂದು ವಾರದ ದಿನದಿಂದ ನಾನು ಗಮನಿಸ್ತಾ ಇದ್ದೆ. ಮತ್ತು ಇವತ್ತು ನಮ್ಮ ಕೆಲವು ಶಾಸಕರು ಕೂಡ ಅಲ್ಲ ಸರ್, ಈಗ ಟೆರ್ಷರಿ ಇದಕ್ಕೆ ಒಂದು 5 crores ನಾವು 4 crores ಕೊಟ್ಟಿದ್ದೀವಿ. ನಾವು 5 crores ಕೊಟ್ಟಿದ್ದೀವಿ. ಅದು ಮುಂಬರುವ ದಿನಗಳಲ್ಲಿ ಅದು ಟ್ರೀಟ್ ಆಗುತ್ತೆ ಸರ್. 27 ಆದಮೇಲೆ, ಸ್ವಲ್ಪ ಸದನ ಆದಮೇಲೆ ಬನ್ನಿ ಹೋಗೋಣ ಜೊತೆಗೆ ಅಂತ ಹೇಳಿನಲ್ಲ, ನೀವೇ ಕರ್ಕೊಂಡು ಹೋಗಿ. 27th ಆದಮೇಲೆ ಆಫ್ಟರ್ ದ ಅಸೆಂಬ್ಲಿ ವಿಲ್ ಗೋ ಅಂಡ್ ಕಮ್. ಥ್ಯಾಂಕ್ ಯು ಸರ್. ಇನ್ನೊಂದು ಸಮಸ್ಯೆ ಆಗ್ತಾ ಇದೆ, ಏನಂದ್ರೆ ಮಕ್ಕಳ ಹಾಸ್ಟೆಲ್ನಲ್ಲಿ ಅದೇ ಮೊನ್ನೆ ದಂಡೋತಿನಲ್ಲಾಯ್ತು, ಅಫ್ಜಲ್ಪುರಲ್ಲಿ ಆಯ್ತು, ಇವತ್ತು ಸೇಡಂನಲ್ಲೂ ಆಗಿದೆ, ಸಿಟಿನಲ್ಲೂ ಕೂಡ ಆಗಿದೆ. ಈಗ ನೋಡಿ, ಇದನ್ನು ಕೂಡ ನಾನು DC ಅವರಿಗೆ ಹೇಳಿದ್ದೀನಿ, ಅಧಿಕಾರಿಗಳು ಕಂಪಲ್ಸರಿ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂದರೆ ಇವೆಲ್ಲ ನಡೆಯೋದೆ. ಈಗ ಇದಕ್ಕಾದಂಥ ಒಂದು ಇಲಾಖೆ ಇದೆ, ಇದು ಯಾವುದು ಅನಾಥ ಇಲಾಖೆ ಅಲ್ಲ. JD ಇದ್ದಾರೆ, AD ಇದ್ದಾರೆ, ಅಲ್ಲಿ ವಾರ್ಡನ್ ಇರ್ತಾರೆ, ಇವರೆಲ್ಲರೂ ಕೂಡ ಜವಾಬ್ದಾರಿ ಇರ್ಬೇಕು. ಅದೇ 4 ಆಗಿದೆ ಇದರಲ್ಲಿ. ಈಗ ಒಂದರಲ್ಲಿ ಏನಾಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾನಿಕ್ ಆಗ್ಬಿಡ್ತಾರೆ. ಒಂದು ಇಬ್ಬರಿಗೆ ಏನಾದ್ರು ಆದ್ರೆ ಎಲ್ಲಾ ಮಕ್ಕಳಿಗೂ ಪಾಪ ಪ್ಯಾನಿಕ್ ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಜವಾಬ್ದಾರಿ ನಮ್ಮ ವಾರ್ಡನ್ಗಳದು ಮತ್ತೆ ಸಂಬಂಧಪಟ್ಟಂತ ಇಲಾಖೆದವರಿಗೆ. ಅದಕ್ಕೆ ನಾನು DC-ಗೆ ಹೇಳಿದ್ದೀನಿ, ಅಧಿಕಾರಿಗಳು ಖುದ್ದಾಗಿ, ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ರ್ಯಾಂಡಮ್ ಇನ್ಸ್ಪೆಕ್ಷನ್ ಮಾಡಕ್ಕೆ, ಅದನ್ನು ಗೌಪ್ಯವಾಗಿ. ಇಲ್ಲಿ ನೀವು ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗೇ ಇರ್ತದೆ. ಸೊ ಅದನ್ನ ನಾವು ಆಗ್ಲೇ ಸ್ಟಾರ್ಟ್ ಮಾಡಿದೀವಿ. ಈಗ ಸ್ವಲ್ಪ ಇದಾಗ್ತದೆ. ಇಲ್ಲ, ಅದು ಪ್ರಕ್ರಿಯೆಯನ್ನ ಅದನ್ನ ಪುನರ್ ಪರಿಶೀಲನೆ ಮಾಡಿಸ್ತೀವಿ. ಅದು ಇಲ್ಲ, ಅದನ್ನು ಕೂಡ ಪರಿಶೀಲನೆ ನಡೆಸಿದೀವಿ. ಅಲ್ಲಿಂದ ಇವರು ಆಹಾರನ ತಗೊಂಡಿದ್ದಾರೆ, ಏನ್ ಚೆಕ್ ಮಾಡಿದ್ದಾರೆ, ವೇರ್ ಆಟ್ ಇಟ್ ದಟ್ ಆಲ್ಸೋ. ಇನ್ನ ಒಬ್ರಿಗೆ ಆಗ್ಲೇ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವರಿಗೂ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಅಂದ್ರೆ
ಹೇಳಿದೀವಿ, ಮಾಹಿತಿ ನೀಡಿದೀವಿ, ಇಂಥವ್ರು ಕಳಪೆ ಮಾಡ್ತಾ ಇದಾರೆ ಅಂತ. ಅವ್ರು ಇಲ್ಲೂ ಮತ್ತೆ ಯಾದಗಿರಿನಲ್ಲಿ ಎಲ್ಲ ಮಾಡ್ತಾ ಇದಾರಂತೆ, ಅದನ್ನು ಹೇಳಿದೀವಿ. ಕೇಳಿಸ್ತಾ ಇಲ್ಲ ಇವ್ರೆ, ಒಂದ್ ನಿಮಿಷ. ಫುಡ್ ಗ್ರೈನ್ ಸಪ್ಲೈ ಇಲ್ಲ, ಅದನ್ನೇ ನಾನೇ ದೂರು ಕೊಟ್ಟಿದ್ದೀನಿ ಮುನಿಯಪ್ಪ ಸಾಹೇಬ್ರಿಗೆ, ಒಂದು ಹೆಸರು ಕೊಟ್ಟಿದ್ದೀನಿ ಅವರಿಗೆ. ಅದು ಆಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸ್ವಲ್ಪ ನೀವು ಹೇಳಿದ್ದ ನಾನು ಪುನರ್ ಪರಿಶೀಲನೆ ಮಾಡಿಸ್ತೀನಿ ಅದು. ಎವ್ರಿಥಿಂಗ್ ಎಸ್, ಅವ್ರ ಮೇಲೂ ಪ್ರೊಕ್ಯೂರ್ಮೆಂಟ್ ಯಾರು ಮಾಡಿದ್ದಾರೆ ಮತ್ತೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರ ಮೇಲೂ ಆಗುತ್ತೆ. ನಾವು ಕೇಳಿ ಮಾಡೋಣ, ನಿಮ್ಗೆ ಗೊತ್ತಲ್ರಿ, ಇಲಾಖೆ ವಾರ್ ಮಾಡ್ತೀವಿ ಬಂದಾಗೆಲ್ಲ. ನೀವು ಕೂಡ್ಬೋದಲ್ಲ, ಈ KDP ಆಯ್ತು, KDP ಮಾಡೋಣ ತಗೊಳ್ಳಿ. ಈಗ ಏನಾಗ್ತದ, ಒಂದೇ ದಿನದಲ್ಲಿ ಎಲ್ಲರೂ ಮಾಡಕ್ಕಾಗಲ್ಲ. ಈಗ ಇಲ್ಲ, ಅದು ಅವಾಗ ಅಲವ್ ಇರಲ್ಲ, ಅದಾದ್ಮೇಲೆ KDP ನಲ್ಲೂ ಅಲವ್ ಇಲ್ಲ ಆಕ್ಚುಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.